ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್‌ಪ್ರೆಸ್. ನಾನು ರಬಿಕಾ ಸುಮಂತ್. ಇದೀಗ ಮುಖ್ಯಾಂಶಗಳು. ಸುಖ ಸುಮ್ಮನೆ ರಸ್ತೆಗೆ ಇಳಿದವರಿಗೆ ಕಠಿಣ ಕ್ರಮ, ದಂಡದ ಪ್ರಯೋಗ. ಲಾಕ್ಡೌನ್ನಲ್ಲಿ ಸಡಿಲಿಕೆ ಪ್ರಶ್ನೆಯೇ ಇಲ್ಲ. ಲಾಕ್ಡೌನ್ ಹಿನ್ನೆಲೆ ಔರಾದ್ ಪಟ್ಟಣದ ಅಮರೇಶ್ವರ್ ಗೋಶಾಲೆಗೆ ತಾಲೂಕ್ ಪಂಚಾಯತ್ ಅಧ್ಯಕ್ಷೆ ಸವಿತಾ ಪಾಟೀಲ್ ಅವರಿಂದ 1 ಟ್ರ್ಯಾಕ್ಟರ್ ಮೇವು ಉಚಿತವಾಗಿ ವಿತರಣೆ. ಕೊರೋನಾ ನಿಯಂತ್ರಣ ಹಾಗೂ ಚಿಕಿತ್ಸೆಗಾಗಿ ಬೀದರ್ನ ಪ್ರಯಾವಿ ಆಸ್ಪತ್ರೆ ಮುಖ್ಯಸ್ಥರಾದ ಯುವ ಮುಖಂಡರಾದ ಡಾಕ್ಟರ್ ಅಮರ್ ಏರೋಳ್ಕರ್ ಮತ್ತು ಪ್ರಕಾಶ್ ಟೋಣೆ ಅವರ ವತಿಯಿಂದ ಪಿಎಂ ಕೇರ್ ನಿಧಿಗೆ 1 ಲಕ್ಷ ರೂಪಾಯಿ ಚೆಕ್ ದೇಣಿಗೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಲಾಕ್ಡೌನ್ ಹೇರಿಕೆಯಿಂದ ಸಂಕಷ್ಟಕ್ಕೊಳಗಾಗಿರುವ ರೈತರ ಸಹಾಯಕ್ಕೆ ಬರಬೇಕು. ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಈಶ್ವರ್ ಖಂಡ್ರೆ ಅವರಿಂದ ಒತ್ತಾಯ. ಭಾಲ್ಕಿ ವಲಯ ಕಚೇರಿ, ಧನ್ನೂರ್ ಪೊಲೀಸ್ ಠಾಣೆ ಸಿಬ್ಬಂದಿ ಹಾಗೂ ಸಿಪಿಐ ಭಾಲ್ಕಿ ಗ್ರಾಮೀಣ ಪೊಲೀಸ್ ಠಾಣೆ ಜಂಟಿಯಾಗಿ ನಡೆಸಿದ ದಾಳಿ, ಕಳ್ಬಟ್ಟಿ ಸಾರಾಯಿ ವಶ. ವಾರ್ತೆ ವಿವರ. ಕೊರೋನಾ ಬಾಧೆ ಹೋಗಲಾಡಿಸಲೆಂದು ಲಾಕ್ಡೌನ್ ಜಾರಿಯಲ್ಲಿದ್ದರೂ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ರಸ್ತೆಗೆ ಇಳಿಯುತ್ತಿರುವುದರಿಂದ ಅಲರ್ಟ್ ಆಗಿರುವ ಬೀದರ್ ಪೊಲೀಸರು ಅನಾವಶ್ಯಕವಾಗಿ ರಸ್ತೆಗೆ ಬಂದವರಿಗೆ ಎಚ್ಚರಿಕೆ ನೀಡಿ ಮನೆಗೆ ಕಳುಹಿಸಿದ್ದಾರೆ. ಔಷಧಿ, ದಿನಸಿ, ತರಕಾರಿ ಮತ್ತು ಕೃಷಿ ಪರಿಕರಗಳ ಖರೀದಿ ಸೇರಿದಂತೆ ಮತ್ತಿತರ ಅಗತ್ಯ ವಸ್ತುಗಳಿಗಾಗಿ ಹೊರಬರುವವರಿಗೆ ವಿನಾಯಿತಿ ನೀಡುತ್ತಿರುವ ಪೊಲೀಸರು ಅನಗತ್ಯವಾಗಿ ಓಡಾಡುವವರಿಗೆ ಬಸ್ಕಿಯ ಶಿಕ್ಷೆಯೊಂದಿಗೆ ದಂಡ ಸಹ ವಿಧಿಸಿ ಬಿಸಿ ಮುಟ್ಟಿಸುತ್ತಿದ್ದಾರೆ. ನಗರದ ಬೊಮ್ಮಗೊಂಡೇಶ್ವರ ವೃತ್ತ, ಬಸವೇಶ್ವರ ವೃತ್ತ, ಮಹಾವೀರ್ ವೃತ್ತ, ಅಂಬೇಡ್ಕರ್ ವೃತ್ತ ಮತ್ತು ಹರಳಯ್ಯ ಸರ್ಕಲ್ ಸೇರಿ ಪ್ರಮುಖ ಕಡೆಗಳಲ್ಲಿ ಪೊಲೀಸರು ವಾಹನಗಳೊಂದಿಗೆ ತಪಾಸಣೆಗೆ ಇಳಿದಿದ್ದಾರೆ. ಲಾಕ್ಡೌನ್ ಜಾರಿಯಲ್ಲಿರುವುದರಿಂದ ಬರೀ ಬಡ ಜನರಿಗಷ್ಟೇ ಅಲ್ಲದೆ ಮೂಕ ಪ್ರಾಣಿಗಳಿಗೂ ಕೂಡ ಇದರ ಬಿಸಿ ತಟ್ಟಿದೆ. ಬೇಸಿಗೆಯ ಪ್ರಯುಕ್ತ ಕುಡಿಯುವ ನೀರು, ಮೇವು ಇಲ್ಲದೆ ದನಕರುಗಳು ಪರದಾಡುವಂತಾಗಿದ್ದು, ತಾಲೂಕ್ ಪಂಚಾಯತ್ ಅಧ್ಯಕ್ಷೆ ಸವಿತಾ ಪಾಟೀಲ್ ಅವರಿಂದ ಔರಾದ್ ಪಟ್ಟಣದ ಗೋಶಾಲೆಗೆ 1 ಟ್ರ್ಯಾಕ್ಟರ್ ಮೇವನ್ನು ವಿತರಿಸಿದರು. ಈ ಮೂಲಕ ಮೂಕ ಜೀವಿಗಳ ಹಸಿವು ನೀಗಿಸುವಲ್ಲಿ ಮುಂದಾದರು.
ಅಧ್ಯಕ್ಷರು, ಉಪಾಧ್ಯಕ್ಷರು, ನಮ್ಮ ತಾಲೂಕು ಪಂಚಾಯತ್ ಅಧ್ಯಕ್ಷರು ಸವಿತಾ ಪಾಟೀಲರು ಇವತ್ತೇನು ಇದು ಗೋಶಾಲೆಗೆ ಇವತ್ತು ಕಳಕಿ ಮತ್ತು ಅವ್ರಿಗೆ ಮೇವು ನೀರಿಂದೆಲ್ಲ ವಿತರಣೆ ಮಾಡಿದ್ದಾರೆ. ಅದಕ್ಕೆ ನಮ್ದೆಲ್ಲರಿಗೂ ಪಕ್ಷ ಕಡೆಯಿಂದ ಅವರಿಗೆ ಧನ್ಯವಾದ ಹೇಳ್ತೀವಿ. ಕೊರೋನಾ ನಿಯಂತ್ರಣ ಹಾಗೂ ಚಿಕಿತ್ಸೆಗಾಗಿ ಸ್ಥಿತಿವಂತರು ಉಳ್ಳವರು ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಮಾಡಲು ಮುಂದಾಗುತ್ತಿದ್ದಾರೆ. ಅದೇ ರೀತಿ ಬೀದರ್ನ ಪ್ರಯಾವಿ ಆಸ್ಪತ್ರೆಯ ಮುಖ್ಯಸ್ಥರಾದ ಯುವ ಮುಖಂಡ ಡಾಕ್ಟರ್ ಅಮರ್ ಏರೋಳ್ಕರ್ ಮತ್ತು ಪ್ರಕಾಶ್ ಟೊಣ್ಣೆ ಅವರು ಪಿಎಂ ಕೇರ್ ಪರಿಹಾರ ನಿಧಿಗೆ 1 ಲಕ್ಷ ರೂಪಾಯಿ ದೇಣಿಗೆ ಚೆಕ್ಕನ್ನು ಬೀದರ್ನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ HR ಮಹಾದೇವ್ ಅವರಿಗೆ ಸಲ್ಲಿಸಿದರು. ಇದೇ ವೇಳೆ ಸಂಸದರಾದ ಭಗವಂತ್ ಖೂಬಾ ಅವರು ಉಪಸ್ಥಿತರಿದ್ದು ಈ ಕುರಿತಾಗಿ ಸುದ್ದಿ ಸಮಯದೊಂದಿಗೆ ಮಾತನಾಡಿದರು. ಕ್ವಾರಂಟೈನ್ನಿಂದ ಡಿಸ್ಚಾರ್ಜ್ ಮಾಡಲಾಗಿದೆ. ಇನ್ನೂ 6 ಜನರ ಲ್ಯಾಬ್ರೋಟರಿ ಟೆಸ್ಟಿಗಾಗಿ ಕಾಯ್ತಾ ಇದ್ದಾರೆ. ಅವುಗಳನ್ನು ಕೂಡ ನೆಗೆಟಿವ್ ಬರುವಂಥ ಜಾಸ್ತಿ ಚಾನ್ಸಸ್ಗಳಾಗಿದ್ದಾವೆ. ಮತ್ತು ಲಾಕ್ಡೌನ್ ಆಗಿರುವಂಥ ಬೀದರ್ ಹಳೆ ನಗರ ಸಂಪೂರ್ಣವಾಗಿ ಪೊಲೀಸ್ ಇಲಾಖೆಯವರು ದಿಟ್ಟ ಕ್ರಮವನ್ನು ಕೈಗೊಂಡು ಅಲ್ಲಿನ ಜನರಿಗೆ ಹೊರಗಡೆ ಬರಗೂಡ್ಲಾರ್ಗತ್ಲೇ ಜೊತೆಯಲ್ಲಿ ಅಲ್ಲೇ ಅವರಿಗೆಲ್ಲ ಕಿರಾಣಿ, ಹಾಲು, ತರಕಾರಿ, ಹಣ್ಣು ಹಂಪಲುಗಳೆಲ್ಲ ಒಂದು ಮನೆ ಬಾಗಿಲೇ ಮುಟ್ಟಿಸುವ ರೀತಿಯಲ್ಲಿ ನಗರಸಭೆಯನ್ನು ವ್ಯವಸ್ಥಿತವಾಗಿ ಕೆಲಸವನ್ನು ಮಾಡ್ತಾಯಿದೆ. ಆ ಒಂದು ಓಲ್ಡ್ ಸಿಟಿಯಲ್ಲಿ ಬಹುಸಂಖ್ಯಾತರು ಅಲ್ಪಸಂಖ್ಯಾತರು ಇರೋದರಿಂದ ಈ ಒಂದು ರಂಜಾನ್ ತಿಂಗಳಲ್ಲಿ ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗಲಾರ್ಗತ್ಲೇ ನಮ್ಮ ಜಿಲ್ಲಾಡಳಿತ ಕ್ರಮವನ್ನು ಕೈಗೊಂಡಿದೆ. ಹೀಗಾಗಿ ಆ ಒಂದು ಅಲ್ಪಸಂಖ್ಯಾತರ ಬಂಧುಗಳಲ್ಲಿ ರಂಜಾನ್ ದಿನಗಳಲ್ಲಿ ತಾವು ಮನೆಯಲ್ಲೇ ನಮಾಜವನ್ನು ಬಿದ್ದು ಇದು ಸೋಷಿಯಲ್ ಡಿಸ್ಟೆನ್ಸಿಂಗ್, ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವಂಥ ಕೆಲಸಕ್ಕೆ ನೀವು ಸಹಕಾರಿ ಮಾಡಬೇಕನ್ನುವಂಥದ್ದನ್ನು ಹೇಳ್ತೀನಿ. ಇವತ್ತ ಪ್ರಕಾಶ್ ಟೊಣ್ಣೆ ಮತ್ತು ಅಮರ್ ಏರೋಳ್ಕರ್ ಅವರು ಪ್ರಧಾನ ಮಂತ್ರಿ ಕೇರ್ಸ್ಗೆ 1 ಲಕ್ಷ ಹಣವನ್ನು ಒದಗಿಸಿದ್ದಾರೆ. ಹೀಗಾಗಿ ಅವರಿಗೆ ನಾನು ಪ್ರಧಾನಮಂತ್ರಿ ಅವರ ಕಡೆಯಿಂದ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಇದೀಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್. वाव, गोल्ड वेट पूछना. प्राइस टैग चेक कर. गोल्ड का वेट अलग, प्रेशर स्टोन्स का वेट अलग और मेकिंग चार्जेस अलग. अलग अलग सो गोल्ड के लिए गोल्ड का प्राइस पे करिए. वाव, सब बिल में भी आएगा फ्यूचर के लिए. ट्रांसपेरेंसी, ये है मालाबार प्रॉमिस. इट्स ऑल्सो प्रॉमिस इज अ प्रॉमिस. ಬ್ರೇಕ್ನ ನಂತರ ಮತ್ತೆ ಸುದ್ದಿ ಸಮಯಕ್ಕೆ ಸ್ವಾಗತ. ಲಾಕ್ಡೌನ್ ಹೇರಿಕೆಯಿಂದ ಸಂಕಷ್ಟಕ್ಕೊಳಗಾಗಿರುವ ಎಲ್ಲ ರೈತರ ಖಾತೆಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕಿಸಾನ್ ಸಮ್ಮಾನ್ ಯೋಜನೆಯಡಿ ತಲಾ 20,000 ರೂಪಾಯಿಗಳನ್ನು ಜಮಾ ಮಾಡಲಿ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಈಶ್ವರ್ ಖಂಡ್ರೆ ಅವರು ಒತ್ತಾಯಿಸಿದ್ದಾರೆ. ಔರಾದ್ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಿಸಾನ್ ಸಮ್ಮಾನ್ ಯೋಜನೆಯಡಿ ಕೇಂದ್ರ ಸರ್ಕಾರ 6,000 ರೂಪಾಯಿ ಹಾಗೂ ರಾಜ್ಯ ಸರ್ಕಾರ 4,000 ರೂಪಾಯಿಗಳನ್ನು ನಿಗದಿ ಮಾಡಿತು. ಇದರಲ್ಲಿ ಸಣ್ಣ ರೈತ, ದೊಡ್ಡ ರೈತ ಅನ್ನದೇ ಎಲ್ಲ ರೈತ ಖಾತೆಗಳಿಗೆ ಹೆಚ್ಚುವರಿಯಾಗಿ 20,000 ರೂಪಾಯಿಗಳನ್ನು ಜಮಾ ಮಾಡುವ ಮೂಲಕ ಲಾಕ್ಡೌನ್ನಿಂದ ಕಂಗೆಟ್ಟ ರೈತರ ಸಹಾಯಕ್ಕೆ ಬರಬೇಕು ಎಂದು ಮಾತನಾಡಿ ತಿಳಿಸಿದರು. ಕೋವಿಡ್ ಮಹಾಮಾರಿಯಿಂದ ಇಡೀ ಜಗತ್ತೇ ತತ್ತರಿಸಿ ಹೋಗಿದೆ. ಲಾಕ್ಡೌನ್ ಆಗಿ ಸುಮಾರು 36 ದಿವಸಗಳು ಕಳೆದಿದ್ದಾವೆ. 3 ತಾರೀಕಿನವರೆಗೆ ಲಾಕ್ಡೌನ್ ಇದೆ. ಹೌದು, ಲಾಕ್ಡೌನ್ ಅನಿವಾರ್ಯ ಇತ್ತು. ಏಕೆಂತ ಹೇಳಿದರೆ ಈ ಮಹಾಮಾರಿಗೆ ಯಾವುದೇ ಔಷಧಿ ಇರಲಿಲ್ಲ. ಹೀಗಾಗಿ ಸಾಮಾಜಿಕ ಅಂತರ ಕಾಪಾಡಿಕೊಂಡು ಹೋಗುವಂಥದ್ದು, ಮನೆಯಲ್ಲೇ ಇರುವಂಥದ್ದು ಒಂದೇ ಪರಿಹಾರ ಇತ್ತು. ಹೀಗಾಗಿ ನಮ್ಮ ಪಕ್ಷದ ವತಿಯಿಂದಲೂ ನಮ್ಮ ನಾಯಕರುಗಳೆಲ್ಲರೂ ಇಂಥ ಒಂದು ಸಂದಿಗ್ಧವಾದಂಥ ಪರಿಸ್ಥಿತಿಯಲ್ಲಿ, ಸಂಕಷ್ಟದಲ್ಲಿ ಸರ್ಕಾರ ಜೊತೆಯಲ್ಲಿ ಕೈ ಜೋಡಿಸಿ
ಪ್ರತಿಯೊಬ್ಬ ಈ ದೇಶದ ನಾಗರಿಕ ಸರ್ಕಾರದ ನಿಯಮಾವಳಿಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಅಂತೇಳಿ ನಾವು ಪ್ರತಿಯೊಬ್ಬರಿಗೂ ಸೂಚನೆಯನ್ನು ಕೊಟ್ಟಿದ್ದೇವೆ. ಆದರೆ ಲಾಕ್ಡೌನಿಂದ ಈಗೇನು ಸಂಕಷ್ಟದಲ್ಲಿ ಜನ ಇದ್ದಾರೆ, ಏನು ಬಡವರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಕೃಷಿಕರಿದ್ದಾರೆ, ಕುಶಲಕರ್ಮಿಗಳಿದ್ದಾರೆ, ಮತ್ತೇನು MSMEಯಲ್ಲಿ ಸಣ್ಣ ಕೈಗಾರಿಕೆಗಳಲ್ಲಿ ಇವತ್ತೇನು ಕಾರ್ಮಿಕರು ಕೆಲಸ ಮಾಡುವಂಥವ್ರಿದ್ದಾರೆ, ರೈತರಿದ್ದಾರೆ, ಅವರು ಅತ್ಯಂತ ಕಷ್ಟದಿಂದ ಅವರು ಬಳಲ್ತಾ ಇದ್ದಾರೆ. ಅವ್ರ ಕಷ್ಟಕ್ಕೆ ಏನು ಪರಿಹಾರ? ಇವತ್ತು ಸರ್ಕಾರ ಹೇಳ್ತು, ಎಲ್ಲಿ ರೈತರಿದ್ದಾರೆ, ತೋಟಗಾರಿಕೆ ಬೆಳೆ ಇದ್ದಾವೆ, ಇವತ್ತು ಅವರಿಗಾಗಿ ಮಾರುಕಟ್ಟೆಯಲ್ಲಿ ಮೌಲ್ಯ ಸಿಗ್ತಾ ಇಲ್ಲ, ಅದಕ್ಕೆ ಏನಾದರೂ ಒಂದು ಪರಿಹಾರ ಕೊಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿತ್ತು. ಆದರೆ ಇಲ್ಲಿವರೆಗೆ ಅದು ಕಾರ್ಯಗತ ಆಗಲಿಲ್ಲ. ಇವತ್ತು ಅನೇಕ ಕಡೆ ನಾವು ನೋಡ್ತಾ ಇದ್ದೀವಿ, ಅವ್ರು ಬೆಳೆದಂಥ ಹಣ್ಣೇನಿದೆ, ಕಲ್ಲಂಗಡಿ ಇದೆ, ಇವತ್ತು ಕಾಯಿಪಲ್ಯ ಇದೆ, ಇನ್ನಿತರ ಅನೇಕ ಬಾಳೆ ಬೆಳೆದಿದ್ದಾರೆ, ದ್ರಾಕ್ಷಿ ಬೆಳೆದಿದ್ದಾರೆ, ಶುಂಠಿ ಬೆಳೆದಿದ್ದಾರೆ. ಅವರೆಲ್ಲರೂ ಏನು ಆ ಒಂದು ತೋಟಗಾರಿಕೆ ಉತ್ಪನ್ನ ಬೆಳಿಲಿಕ್ಕೆ ಎಷ್ಟು ಖರ್ಚು ಮಾಡಿದಾರಲ್ಲ, ಅದರ 10% ಅವರಿಗೆ ಸಿಗ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾನು ಒತ್ತಾಯ ಮಾಡ್ತಾ ಇದ್ದೇನೆ, ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ರೈತರ ಒಂದು ಪರವಾಗಿ ಅವರಿಗೆ ಪರಿಹಾರ ಕೊಡುವಂಥದ್ದು, ರೈತರ ಕಷ್ಟಗಳಿಗೆ ಸ್ಪಂದನೆ ಮಾಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ನಾನು ಸರ್ಕಾರಕ್ಕೆ ಮಾಡ್ತಾ ಇದ್ದೇನೆ. ಅಕ್ಸಾಲಿಗರಿದ್ದಾರೆ, ಸವಿತಾ ಸಮುದಾಯದವರಿದ್ದಾರೆ, ಇವತ್ತು ಬಡಿಗೇರಿದ್ದಾರೆ, ಇಂಥವ್ರು ಎಲ್ಲರ ಏನು ವೃತ್ತಿ ಇವತ್ತು ಸ್ಥಗಿತಗೊಂಡಿದೆ. ಇಂಥ ಪರಿಸ್ಥಿತಿಯಲ್ಲಿ ಅವ್ರಿಗೆ ಏನು ಪ್ಯಾಕೇಜ್ ಇದೆ? ಹೀಗಾಗಿ ಸರ್ಕಾರ ಅವರಿಗಾಗಿಯೂ ಒಂದು ವಿಶೇಷವಾದಂಥ ಪ್ಯಾಕೇಜ್ ಘೋಷಣೆ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಇವತ್ತೇನು ಕೇಂದ್ರ ಸರ್ಕಾರ ಏನು ಬಡವರಿಗಾಗಿ ಕೋವಿಡ್ ಸಂಬಂಧಪಟ್ಟಂತೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆಯನ್ನು ಘೋಷಣೆ ಮಾಡಿದೆ. ಇದರಲ್ಲಿ ಉಚಿತವಾಗಿ ಗ್ಯಾಸ್ ಕೊಡುವಂಥದ್ದು ಉಜ್ವಲ ಯೋಜನೆ ಅಡಿಯಲ್ಲಿ ಎಷ್ಟು ಜನರಿಗೆ ಸಿಗ್ತಾ ಇದೆ? ಅದರಲ್ಲಿ ಬರೀ 30ರಿಂದ 35% ಬಡತನ ರೇಖೆಗಿಂತ ಕೆಳಗಡೆ ಇದ್ದಂಥವರಿಗೆ ಮಾತ್ರ ಉಚಿತವಾಗಿ ಗ್ಯಾಸ್ ಸಿಗ್ತಾ ಇದೆ. ಬೇರೆಯವರು ಅರ್ಹರಿಲ್ಲ ಅನ್ನುವಂಥದ್ದು ಅವರ ಹೆಸರುಗಳೇ ಇಲ್ಲ. ಹೀಗಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇನೆ, ಯಾರ್ಯಾರಿಗೆ ರೇಷನ್ ಕಾರ್ಡ್ ಇದೆ, BPL ಕಾರ್ಡ್ ಇದೆ, ಅವರೆಲ್ಲರಿಗೂ ಉಚಿತವಾದಂಥ ಒಂದು ಗ್ಯಾಸ್ ಸಿಲಿಂಡರ್ 3 ತಿಂಗಳವರೆಗೆ ವಿತರಣೆ ಆಗಬೇಕು. ಇವತ್ತೇನು ಪ್ರಧಾನಮಂತ್ರಿ ರೈತ ಸಮ್ಮಾನ್ ಯೋಜನೆ ಇದೆ, ನಮ್ಮ ಜಿಲ್ಲೆಯಲ್ಲಿ 2.5 ಲಕ್ಷ, ರಾಜ್ಯದಲ್ಲೂ ಲಕ್ಷಾಂತರ ರೈತರಿದ್ದಾರೆ. ಅದರಲ್ಲೂ 70% ಮಾತ್ರ ರೈತರು ಆ ಒಂದು ವ್ಯಾಪ್ತಿಯಲ್ಲಿ ಬರ್ತಾ ಇದ್ದಾರೆ. ಸಣ್ಣ ರೈತರು, ದೊಡ್ಡ ರೈತರು ಅಂತ ಯಾವುದೇ ತಾರತಮ್ಯ ಮಾಡದೆ ಪ್ರತಿಯೊಬ್ಬ ರೈತರಿಗೂ ನಮ್ಮದೇನು ಒಂದು ಬೇಡಿಕೆ ಇದೆ, ರಾಜ್ಯದು 4,000 ಮತ್ತು ಪ್ರಧಾನಮಂತ್ರಿ ಸಮ್ಮಾನ್ ಯೋಜನೆದು 6,000, 10,000 ಇದೆ. ಕನಿಷ್ಠ 20,000 ರೂಪಾಯಿ ಆದರೂ ನೇರವಾಗಿ ರೈತರ ಖಾತೆಗೆ ಸರ್ಕಾರ ಜಮಾ ಮಾಡಬೇಕು, ರೈತರಿಗೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಹೀಗಾಗಿ ಅವರಿಗೂ ಪಡಿತರ ಕೊಡಬೇಕು ಅಂತ ತೀರ್ಮಾನ ಆಗಿ ಸಿಗ್ತಾ ಇದೆ. ಆದರೆ ಈಗ ವಲಸೆ ಕಾರ್ಮಿಕರು ಉದ್ಯೋಗ ಇಲ್ಲದೆ ಅವರು ಸಂಕಷ್ಟದಲ್ಲಿದ್ದಾರೆ. ಅಂಥವರಿಗೂ ಒಂದು ಪರಿಹಾರ MSMEಯಲ್ಲಿ, MMMEಯಲ್ಲಿ ಸೂಕ್ಷ್ಮ ಅತಿ ಸಣ್ಣ ಮಧ್ಯಮ ಕೈಗಾರಿಕೆಗಳೇನಿದ್ದಾವೆ ಆ ಕೈಗಾರಿಕೆಗಳಿಗೆ ಉತ್ತೇಜನ ಕೊಡುವಂಥ ಒಂದು ಕೆಲಸನೂ ಸರ್ಕಾರದ ವತಿಯಿಂದ ಆಗಬೇಕಾಗಿದೆ. ಹೀಗಾಗಿ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆಯಲ್ಲಿ 1.7 ಲಕ್ಷ ಕೋಟಿ ರೂಪಾಯಿಯ ಏನೊಂದು ಪ್ರೋತ್ಸಾಹ ಘೋಷಣೆ ಆಗಿದೆ, ಅದನ್ನು 4 ಪಟ್ಟು ಏರಿಸಿ ಕನಿಷ್ಠ ಇನ್ನೂ 6 ಲಕ್ಷ ಕೋಟಿ ರೂಪಾಯಿ ಇವತ್ತು ಬಡವರಿಗೆ, ಮಧ್ಯಮ ವರ್ಗದವರಿಗೆ, ಯಾರು ಇವತ್ತಿನ ದಿವಸ ಎಲ್ಲ ಕನಿಷ್ಠ ಕೂಲಿ ಕಾರ್ಮಿಕರಿಗೆ, ಕೃಷಿಕರಿಗೆ, ವಲಸೆ ಕಾರ್ಮಿಕರಿಗೆ ಪ್ರತಿಯೊಬ್ಬರಿಗೂ ಈ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಪರಿಹಾರ ಕೊಡುವಂಥ, ರೈತರಿಗೆ ಕೊಡುವಂಥ ವ್ಯವಸ್ಥೆ ಕೇಂದ್ರ ರಾಜ್ಯ ಸರ್ಕಾರಗಳು ಕೂಡ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೇನೆ. ಭಾಲ್ಕಿ ವಲಯ ಕಚೇರಿ, ದನ್ನೂರ್ ಪೊಲೀಸ್ ಠಾಣೆ ಸಿಬ್ಬಂದಿ ಹಾಗೂ CPI ಭಾಲ್ಕಿ ಗ್ರಾಮೀಣ ಪೊಲೀಸ್ ಠಾಣೆ ಇವರು ಜಂಟಿಯಾಗಿ ಬೆಳಿಗ್ಗೆ ಭಾಲ್ಕಿ ತಾಲೂಕಿನ ದನ್ನೂರ್ ತಾಂಡದ ಮೇಲೆ ದಾಳಿ ಮಾಡಿದರು.
ಈ ವೇಳೆ ಕಳ್ಬಟ್ಟಿ ಸರಾಯಿ ತಯಾರಿಸಲು ಸಿದ್ಧಪಡಿಸಿ ಸಂಗ್ರಹಿಸಿಟ್ಟಿದ್ದ ಸುಮಾರು 400 ಲೀಟರ್ ಬೆಲ್ಲದ ಕೊಳೆ ನಾಶಪಡಿಸಿ 5 ಲೀಟರ್ ಕಳ್ಬಟ್ಟಿ ಸಾರಾಯಿಯನ್ನ ಜಪ್ತಿಪಡಿಸಿಕೊಂಡು ಪ್ರಕರಣ ದಾಖಲಿಸಿದರು. ಈ ದಾಳಿಯಲ್ಲಿ ಭಾಲ್ಕಿ ವಲಯದ ಅಬಕಾರಿ ನಿರೀಕ್ಷಕರಾದ ಅನಿಲ್ ರಾಜ್, ಭಾಲ್ಕಿ ಗ್ರಾಮೀಣ ಪೊಲೀಸ್ ಠಾಣೆಯ ಸಿಪಿಐ ವಿಜಯಕುಮಾರ್ ಬಿರಾದರ್, ಅಬಕಾರಿ ಉಪನಿರೀಕ್ಷಕರಾದ ದೌಲತ್ ರಾಯ್, ಧನ್ನೂರ್ ಠಾಣೆಯ ಪಿಎಸ್ಐ ಕಾಳಪ್ಪ ಬಡಿಗೇರ್ ಹಾಗೂ ಅಬಕಾರಿ ಮತ್ತು ಪೊಲೀಸ್ ಸಿಬ್ಬಂದಿಯವರು ಹಾಜರಿದ್ದರು. ಸದರಿ ಪ್ರಕರಣದಲ್ಲಿ ಜಪ್ತಿಪಡಿಸಿದ ಹಾಗೂ ನಾಶಪಡಿಸಿದ ಮುದ್ದೆ ಮಾಲಿನ ಅಂದಾಜು ಮೌಲ್ಯ 25,000 ರೂಪಾಯಿ ಆಗಿರುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸುಖ ಸುಮ್ಮನೆ ರಸ್ತೆಗೆ ಇಳಿದವರಿಗೆ ಕಠಿಣ ಕ್ರಮ, ದಂಡದ ಪ್ರಯೋಗ, ಲಾಕ್ಡೌನ್ನಲ್ಲಿ ಸಡಿಲಿಕೆ ಪ್ರಶ್ನೆಯೇ ಇಲ್ಲ. ಲಾಕ್ಡೌನ್ ಹಿನ್ನೆಲೆ ಔರಾದ್ ಪಟ್ಟಣದ ಅಮರೇಶ್ವರ್ ಗೋಶಾಲೆಗೆ ತಾಲೂಕ್ ಪಂಚಾಯತ್ ಅಧ್ಯಕ್ಷೆ ಸವಿತಾ ಪಾಟೀಲ್ ಅವರಿಂದ 1 ಟ್ರ್ಯಾಕ್ಟರ್ ಮೇವು ಉಚಿತವಾಗಿ ವಿತರಣೆ. ಕೊರೋನಾ ನಿಯಂತ್ರಣ ಹಾಗೂ ಚಿಕಿತ್ಸೆಗಾಗಿ ಬೀದರ್ನ ಪ್ರಯಾವಿ ಆಸ್ಪತ್ರೆ ಮುಖ್ಯಸ್ಥರಾದ ಯುವ ಮುಖಂಡರಾದ ಡಾಕ್ಟರ್ ಅಮರ್ ಏರೋಳ್ಕರ್ ಮತ್ತು ಪ್ರಕಾಶ್ ಟೊಣ್ಣೆ ಅವರ ವತಿಯಿಂದ ಪಿಎಂ ಕೇರ್ ನಿಧಿಗೆ 1 ಲಕ್ಷ ರೂಪಾಯಿ ಚೆಕ್ ದೇಣಿಗೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಲಾಕ್ಡೌನ್ ಹೇರಿಕೆಯಿಂದ ಸಂಕಷ್ಟಕ್ಕೊಳಗಾಗಿರುವ ರೈತರ ಸಹಾಯಕ್ಕೆ ಬರಬೇಕು. ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಈಶ್ವರ್ ಖಂಡ್ರೆ ಅವರಿಂದ ಒತ್ತಾಯ. ಭಾಲ್ಕಿ ವಲಯ ಕಚೇರಿ, ಧನ್ನೂರ್ ಪೊಲೀಸ್ ಠಾಣೆ ಸಿಬ್ಬಂದಿ ಹಾಗೂ ಸಿಪಿಐ ಭಾಲ್ಕಿ ಗ್ರಾಮೀಣ ಪೊಲೀಸ್ ಠಾಣೆ ಜಂಟಿಯಾಗಿ ನಡೆಸಿದ ದಾಳಿ, ಕಳ್ಬಟ್ಟಿ ಸಾರಾಯಿ ವಶ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ರಬೇಕ ಸುಮಂತ್. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.